ಕೊನಿಚ್ವಾ ಗೆಳೆಯರೆ, ನಾನು ಶರತ್. ವೆಲ್ಕಮ್ ಟು ಮೈ ಚಾನೆಲ್. ಸೊ ಈ ಚಾನಲಿಗೆ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಈ ಥರ ಹಾರನ್ ಸೌಂಡ್ ಕೇಳಿಸ್ಬೋದು. ಸೊ ನನ್ನ ಚಾನಲಿಗೆ ನೀವು ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ. ಹಳೆ ವೀಡಿಯೋಸ್ ಎಲ್ಲ ನೋಡಿ ಹೇಗಿದೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆಯಾ, ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಾಂದರೆ ನೋ ಪ್ರಾಬ್ಲಮ್, ಮುಂದೆ ನಿಮಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ 10ನೇ ತಾರೀಕು ಗುಡ್ ಬ್ಯಾಡ್ ಅಗ್ಲಿ ಅಂತ ಒಂದು ತಮಿಳ್ ಫಿಲ್ಮ್ ರಿಲೀಸ್ ಆಯಿತು. ಸೊ ಅದ್ರ ಬಗ್ಗೆ ಒಂದು ಅನಿಸಿಕೆ, ಒಪಿನಿಯನ್ ಕೊಡೋಣ ಅಂತ ಒಂದು ವಿಡಿಯೋ. ಸೊ ಓಕೆ, ಗುಡ್ ಬ್ಯಾಡ್ ಅಗ್ಲಿ ಈ ಫಿಲಮ್ನ ಬಂದುಬಿಟ್ಟು ಆದಿಕ್ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅಜಿತ್ ಕುಮಾರ್ ಅವರು ಮೇಯ್ನ್ ಹೀರೋ ಆಗಿ ಮಾಡಿದ್ದಾರೆ. ಜೊತೆಗೆ ತ್ರಿಷಾ, ಸುನೀಲು ಮತ್ತು ಇನ್ನೂ ಸ್ವಲ್ಪ ಜನ ಇದ್ದಾರೆ. ಮ್ಯೂಸಿಕ್ ಅಂತ ನೋಡಿದ್ರೆ ಜಿ.ವಿ. ಪ್ರಕಾಶ್ ಅವ್ರು ಮಾಡಿದ್ದಾರೆ. ಸೊ ಈ ಫಿಲಮ್ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಒನ್ ಆಫ್ ದ ಗೂಫಿಯೆಸ್ಟ್ ಫಿಲ್ಮ್ ಎವರ್ ಮೇಡ್ ಇನ್ ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು. ಆ ಥರ ಒಂದು ಫಿಲಮ್ ಇದು. ಸೊ ಇದರಲ್ಲಿ ನಿಮಗೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಸ್ಟೋರಿ ಟೆಲ್ಲಿಂಗ್ ಆಗಿ ಅದೆಲ್ಲ ನಿಮಗೆ ಯಾರು ಏನು ಕೇಳಲ್ಲ. ನೀವು ಅದು ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಫಿಲ್ಮ್ ನೋಡ್ಬೇಕಂದ್ರೆ ನೀವು ಕಂಪ್ಲೀಟ್ ಬ್ರೈನ್ ರಾಟೆಡ್ ಆಗಿದ್ದರೆ ಮಾತ್ರ ಈ ಫಿಲ್ಮ್ನ ನೀವು ಎಂಜಾಯ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಕಂಪ್ಲೀಟ್ ನಿಮಗೆ ಈ ಫಿಲಮ್ ಚೂರು ಕನೆಕ್ಟ್ ಆಗೋಲ್ಲ. ಇನ್ನೊಂದು, ಈ ಫಿಲ್ಮ್ ನಿಮಗೆ ಕನೆಕ್ಟ್ ಆಗಬೇಕಂದ್ರೆ ನೀವು ಅಜಿತ್ ಕುಮಾರ್ ಅವರ ಪ್ರೀವಿಯಸ್ ಫಿಲ್ಮ್ಸ್, ಸ್ವಲ್ಪ ಅವ್ರ ಫಿಲ್ಮೋಗ್ರಫಿಯಲ್ಲಿ ಯಾವ್ದಾರ ಮೇನ್ ಐಕಾನಿಕ್ ಫಿಲ್ಮ್ಸ್ ಅಂತ ಇರುತ್ತಲ್ಲ, ಅದೆಲ್ಲ ನೀವು ಸ್ವಲ್ಪ ನೋಡಿದರೆ ನಿಮಗೆ ಮೇ ಬಿ ಈ ಫಿಲಮ್ ನಿಮ್ಗೆ ಕನೆಕ್ಟ್ ಆಗ್ಬೋದು. ಇಲ್ಲ ಅಂದರೂ ಕೂಡ ಇದೊಂಥರ ಈ ಫಿಲಮ್ ನಾನು ಹೆಂಗೆ ಹೇಳಬೇಕು ಅಂದರೆ, ಈ ಫಿಲಮ್ ನಾನು ಯಾವ ಥರ ಹೇಳಬೇಕಂತ ಬರ್ತೀನಿ ಅಂದರೆ, ಇದೊಂಥರ ವೈಬ್ ಈ ಫಿಲಮ್. ಓಕೆನಾ? ಇದು ಹಿಂಗೆ ಸ್ಟಾರ್ಟಾಗಿ ಹಿಂಗೆ ಮುಗಿಬೇಕು ಅಂತ ಅಲ್ಲ, ಏನು ಬೇಕಾದ್ರೆ ನಡೆಯುತ್ತೆ. ಸ್ಕ್ರೀನಲ್ಲಿ ಏನೇನೋ ಆಗ್ತಾ ಇರುತ್ತೆ. ನೀವು ಅದೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ನೀವು ಸುಮ್ಮನೆ ಎಂಜಾಯ್ ಮಾಡಬೇಕಷ್ಟೇ. ನಿಮಗೆ ಒಂದು 5 ನಿಮಿಷಕ್ಕೆ ಒಂದು ಮಾಸ್ ಸೀನ್ ಬರುತ್ತೆ, ಒಂದು ವಿಜುವಲ್ ಆಡಿಯೋ ಸೀನ್ ಬರುತ್ತೆ, ಹೀರೋ ಎಲಿವೇಷನ್ ಸೀನ್ ಬರುತ್ತೆ. ಅದಷ್ಟೇ ಸಾಕು ಅನ್ನೋ ಥರ ರೇಂಜಿಗಿದ್ದರೆ ನಿಮಗೆ ಈ ಫಿಲಮ್ ನಿಮಗೆ ಇಷ್ಟ ಆಗ್ಬೋದು. ಇಲ್ಲ, ನಾನು ಫಿಲಮ್ ಅಂದರೆ ಬಂದುಬಿಟ್ಟು ನಾನು ಲಾಜಿಕ್ ಎಲ್ಲ ನೋಡ್ತೀನಿ, ನಂಗೆ ಸ್ಟೋರಿ ಟೆಲ್ಲಿಂಗ್ ಆಗಿ, ಸ್ಕ್ರೀನ್ ಪ್ಲೇ ಆಗಿ ನನಗೆಲ್ಲ ವರ್ಕ್ ಆಗಬೇಕು, ಆ ಥರ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಖಂಡಿತ ಈ ಫಿಲಮ್ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡಲ್ಲ. ಅದು ನಾನು ಕಂಪ್ಲೀಟಾಗಿ ಬರ್ಕೊಡ್ತೀನಿ. ಸೊ ಸ್ಟೋರಿ ಅಂತ ಏನಾದರೂ ಇಟ್ಟಿದ್ರೆ ಒಳಗೆ ಏನು ಅಂಥದ್ದೇನು ಸ್ಟೋರಿ ಇಟ್ಟಿಲ್ಲ. ನೀವು ನೋಡಿದ ಒಂದು ಹಳೇ ಗ್ಯಾಂಗ್ಸ್ಟರ್ ಫಿಲ್ಮ್ ಕತೆಗಳೇ, ಈ ಥರ ಜಾನ್ ವಿಕ್ಕಿಂದ ಹಿಡಿದು ಎಲ್ಲ ಇದರಲ್ಲೂ ಅದು ರೆಫರೆನ್ಸ್ ಬೇರೆ ಇದೆ. ಅದು ಯಾವ ರೆಫರೆನ್ಸ್ ಅಂತ ನೀವು ಫಿಲಮ್ ಇಲ್ಲಿ ತನಕ ಸ್ಪಾಯ್ಲರ್ ಗೊತ್ತಾಗದೆ ನೀವು ಫಿಲಮ್ ನೋಡಿದ್ರೆ ಎಂಜಾಯ್ ಮಾಡ್ತೀರಾ. ಇಲ್ಲಾಂದರೆ ಆ ರೆಫರೆನ್ಸ್ ನಿಮಗೆ ಮೇ ಬಿ ಗೊತ್ತಾಗಿರ್ಬೋದು. ಫಿಲಮ್ ಕಂಪ್ಲೀಟ್ ಬೇಸ್ಡ್ ಅನ್ನೋ ಒಂಥರ ಹೀರೋ ವರ್ಷಿಪ್ ಮಾಡಬೇಕು, ಫ್ಯಾನ್ ಸರ್ವಿಸ್ ಕೊಡಬೇಕು ಅನ್ನೋ ಒಂದು ಕಾಸಿಗೋಸ್ಕರನೇ ಮಾಡಲ್ಪಟ್ಟ ಒಂದು ಮೂವಿ ಇದು ಅಷ್ಟೇ. ಅದು ಬಿಟ್ಟು ಇದು ಮೂವಿಯಲ್ಲಿ ಏನೂ ಇಲ್ಲ. ಇದು ಹೇಳಿ ನೀವು ಎಂಜಾಯ್ ಮಾಡಬೇಕು ಈ ಫಿಲಮ್ನು. ನನಗೆ ಹೆಂಗೆ ಕನೆಕ್ಟ್ ಆಗುತ್ತೆ, ನಾನು ಹೆಂಗೆ ಎಂಜಾಯ್ ಮಾಡ್ಬೋದು ಅಂತ ಒಂದು ಆ್ಯಸ್ ಎ ಕಾಮನ್ ಆಡಿಯನ್ಸಾಗಿ ನೀವು ಕೇಳಿದ್ರೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದೊಂಥರ ವೈಬು. ಫಿಲ್ಮ್ ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ವೆಲ್ಕಮ್ ಟು ದ ವರ್ಲ್ಡ್ ಆಫ್ GBU ಮಾಮೆ ಅಂತಲೇ ಸ್ಟಾರ್ಟ್ ಮಾಡೋದು ಇವರು. ಫಿಲ್ಮ್ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ವರ್ಲ್ಡಲ್ಲಿ ಒಂಥರ ಎಲ್ಲರೂ ಗೂಫಿಯಾಗಿರ್ತಾರೆ, ಅನ್ಪ್ರಿಡಿಕ್ಟಬಲ್ ಆಗಿರ್ತಾರೆ, ಹೇಗೋ ಇರ್ತಾರೆ. ಇದೊಂಥರ ವೈಬ್ ಫಿಲಮ್ ಅಷ್ಟೇ, ಅದು ಹಂಗೆ ಹೇಳ್ಬೋದು ಅಷ್ಟೇ. ಅದನ್ನು ನಾನು ಫುಲ್ ಡೀಪ್ ಅನಾಲಿಸಿಸ್ ಮಾಡ್ತೀನಿ, ನನಗೆ ಸ್ಕ್ರೀನ್ ಪ್ಲೇ ಬೇಕು, ಸ್ಟೋರಿ ಟೆಲ್ಲಿಂಗ್ ಯಾಕೆ ಹಿಂಗಿದೆ, ಲಾಜಿಕ್ ಇವನು ಯಾಕಿದೆ ಅಲ್ಲ ಏನು ಕೇಳಬೇಡಿ. ನಿದ್ರಣನ ತಗ್ಗಿ ಸೈಡಲ್ಲಿ ಇಡ್ರಿ, ಫಿಲಮ್ನ ಹೋಗಿ ಎಂಜಾಯ್ ಮಾಡಿ ಅಷ್ಟೇ ಹೇಳಬೇಕು. ಆದರೆ ಈ ಫಿಲಮ್ ಹೇಗಂದರೆ ಥಿಯೇಟ್ರಿಕಲ್ ಆಡಿಯನ್ಸಿಗೆ ಮಾತ್ರ ವರ್ಕ್ ಆಗುತ್ತೆ. ನಾನು TVಯಲ್ಲಿ ನೋಡ್ತೀನಿ, OTTಯಲ್ಲಿ ನೋಡ್ತೀನಿ ಅಂದರೆ ಕಂಪ್ಲೀಟ್ಲಿ ನಿಮಗೆ ಈ ಫಿಲಮ್ ಸ್ಯಾಟಿಸ್ಫೈ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದು ನಾನು ಮೊದಲೇ ಹೇಳ್ತೀನಿ. ಪಾಸಿಟಿವ್ಸ್ ಅಂತ, ಪಾಸಿಟಿವ್ ನೆಗೆಟಿವ್ ಓವರಲ್ಲ ಆ ಥರ ಎಲ್ಲ ನಾನು ಏನು ಸೆಗ್ರಿಗೇಟ್ ಮಾಡಿ ಹೇಳ್ತಾ ಇಲ್ಲ. ಈ ರಿವ್ಯೂ ಒಂಥರ ನನ್ನ ಮೈಂಡಲ್ಲಿ ಏನೇನು ಬರ್ತಿದೆ ಹೇಳ್ತಾ ಇದ್ದೀನಿ. ಯಾಕಂದರೆ ಫಿಲಮ್ ಆ ಥರ ಇದೆ, ಈ ಫಿಲಮ್ ಇಷ್ಟು ಸಾಕು ಅನ್ನೋ ಥರ ಹೇಳ್ತಾ ಇದ್ದೀನಿ. ಸೊ ಅಷ್ಟೇ. ಇದ್ರ ಮೇಲೆ ಮ್ಯೂಸಿಕ್ ಅಂತ ಹೇಳಿದ್ರೆ ಕೆಲವೊಂದು ವಿಂಟೇಜ್ ಸಾಂಗ್ಸು ಅದೆಲ್ಲ ಸ್ವಲ್ಪ ವರ್ಕ್ ಆಯಿತು. G.V. ಪ್ರಕಾಶ್ ಅವ್ರ ಮ್ಯೂಸಿಕ್ಕು ಆನ್ ಆ್ಯಂಡ್ ಆಫ್ ಆಗಿ ಇತ್ತು. ಒಂದು ಕಡೆ ವರ್ಕ್ ಆಯಿತು, ಒಂದು ಕಡೆ ವರ್ಕ್ ಆಗಿಲ್ಲ. ಓವರಾಲ್ ಆಗಿ ನನಗೆ ಹೇಗೆ ಅನ್ನಿಸ್ತು ಅಂದರೆ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫೈ ಆಯಿತು. ಯಾಕಂದರೆ ತಮಿಳ್ ಸಿನಿಮಾನ ನಾನು ಸ್ಟಾರ್ಟಿಂಗಿಂದ ಫಾಲೋ ಮಾಡ್ತಾ ಇರೋದ್ರಿಂದ ನನಗೆ ಫಿಲ್ಮ್ ಕನೆಕ್ಟ್ ಆಯಿತು, ನನಗೆ ಕಂಪ್ಲೀಟ್ ಸ್ಯಾಟಿಸ್ಫೈನೂ ಆಯಿತು. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡೋದ್ನೋ ಆ ಫಿಲಮ್ ನನಗೆ ಸಿಕ್ತು. ಸೊ ನಾನು 100% ಸ್ಯಾಟಿಸ್ಫೈಡು. ನಿಮಗೆ ಏನು ಅನಿಸುತ್ತೆ ಅಂತ ನೀವು ಫಿಲಮ್ ನೋಡಿ ನಿಮಗೆ ಕಮೆಂಟ್ಸಲ್ಲಿ ಹಾಕಿ, ನನ್ನ ವೈಬು ನಿಮ್ಮ ವೈಬು ಸೆಟ್ ಆಯಿತಾ ಅಂತ ನೋಡೋಣ. ಸೊ ಅಷ್ಟೇ. ಏನೋ ನೀನು ಬಂದುಬಿಟ್ಟು ಓದ್ ವಿಡಿಯೋದಲ್ಲಿ ಹೇರಾಮು, ವರ್ಲ್ಡ್ ಸಿನಿಮಾ, ಸ್ಕಾರ್ಸೆಸಿ, ಅಕಿರಾ ಕುರೋಸಾವಾ ಎಲ್ಲ ಮಾತಾಡ್ಬಿಟ್ಟು ಈ ಫಿಲಮಲ್ಲಿ ಏನೋ ಇಂಥ ಕ್ರಿನ್ಸ್ ಫಿಲಮಿಗೆಲ್ಲ ನೀನು ಈ ಥರ ಸಪೋರ್ಟ್ ಮಾಡ್ತಾ ಇದೆಯಾ, ಈ ಥರ ರಿವ್ಯೂ ಕೊಡ್ತಿದ್ಯಾ ಅಂದರೆ ಅದು ಆ ಥರ ಅಲ್ಲ. ನಾವು ಯಾವ ಫಿಲಮ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದೊಂದು. ಈಗ ಬಿರಿಯಾನಿ ಹೋಟ್ಲಿಗೆ ಹೋಗ್ಬಿಟ್ಟು ಬಿರಿಯಾನಿ ಕೇಳಬೇಕು, ಅಲ್ಲಿ ಬಂದುಬಿಟ್ಟು ನನಗೆ ಪಾಸ್ತಾ ಕೊಡಿ, ಆ ಪಾಸ್ತಾ ಕೊಡೋ ಪಾಸ್ತಾ ನಂಗೆ ಚೆನ್ನಾಗಿಲ್ಲ ಅದೆಲ್ಲ ಹೇಳ್ಬಾರ್ದು. ಬಿರಿಯಾನಿ ಅಂದರೆ ಬಿರಿಯಾನಿ, ನಾನು ಪಾಸ್ತಾ ಬೇಕಂದರೆ ನಾನು ಆ ರೆಸ್ಟೋರೆಂಟಿಗೆ ಹೋಗ್ತೀನಿ, ಕೆಫೆಗೆ ಹೋಗ್ತೀನಿ ನಾನು. ಸೊ ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಯಾವುದೇ ಒಂದು ಫಿಲಮ್ನ. ಆ ಫಿಲಮ್ ನಾನು ಹಂಗೆ ನೋಡ್ತೀನಿ, ನೀವು ಹಂಗೆ ನೋಡ್ಬೇಕಂತ ನನಗೆ ಗೊತ್ತಿಲ್ಲ, ಅದು ನಿಮ್ಮ ಒಂದು ಒಪಿನಿಯನ್ ಆಗಿರ್ಬೋದು. ಸೊ ಅಷ್ಟೇ. ಫಿಲಮ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿದರೆ ಫಿಲಮ್ ನೋಡಿದರೆ ನಾವು ನೋಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ಥಿಯೇಟ್ರಲ್ಲಿ ನೋಡಿ. ದಯವಿಟ್ಟು ಫೋನಲ್ಲೋ ಇಲ್ಲ ಇದರಲ್ಲೋ ನೋಡೋಕೆ ಹೋಗಬೇಡಿ, ನಿಮಗೆ ಚೂರು ವರ್ಕ್ ಆಗೋಲ್ಲ. ಸೊ ಇದೇ ಡೈರೆಕ್ಟರ್ ಪ್ರೀವಿಯಸ್ ಮಾರ್ಕ್ ಆ್ಯಂಟನಿ ಅಂತ ಫಿಲಮ್ ಇದೆ, ಅದು ಸೇಮ್ ಇದೇ ಥರ ಒಂಥರ ಗೂಫಿ ಆಗಿರೋ ಒಂದು ಫಿಲಮ್ಮೇ. ಸೊ ಹಳೆ ಫಿಲಮ್, ಆ ಫಿಲಮ್ ನಿಮಗೆ ವರ್ಕ್ ಆಗಿದ್ರೆ ಈ ಫಿಲಮ್ ವರ್ಕ್ ಆಗೋಕ್ಕೆ ಸಾಧ್ಯ ಇದೆ. ಸೊ ಅಷ್ಟೇ. ಇದ್ರ ಮೇಲೆ ಏನು ಹೇಳೋದು ಗೊತ್ತಾಗ್ತಿಲ್ಲ. ಬೇರೆ ಬರ್ತದೆ.
ಏನು ಬಿಸಿಲು ಒಂದು ಕಡೆ ಮಳೆ, ಏನು ವೆದರಪ್ಪ ಸೈ. ಸೊ ಅಷ್ಟೇ. ನನ್ನ ಥಾಟ್ಸ್ ಬಗ್ಗೆ, ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಕ್ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟಲ್ಲಿ ಒಂದು ವೀಡಿಯೋ ಬರ್ತಾಯಿದೆ, ಅದು ಬಂದಮೇಲೆ ನೋಡಿ. ಅಷ್ಟೇ. ಫಸ್ಟೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್ ಇದೆ ಕಣ್ರಪ್ಪ, ಇದೇ ಪೇಜು, ಈ ಪೇಜನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಇದು ಮಾಡಿ. ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಅದೆಲ್ಲ ಯಾಕೆ ಫಾಲೋ ಮಾಡಬೇಕಂತೆಲ್ಲ ಕೇಳಬೇಡಿ. ಇನ್ಸ್ಟಾಗ್ರಾಮಲ್ಲೂ ಒಂದು ಚೆನ್ನಾಗಿ ಮಾಡೋಣ, ಶಾರ್ಟ್ಸ್ ಏನಾದರೆ ಫ್ಯೂಚರಲ್ಲಿ ಮಾಡೋ ಒಂದು ಸಾಧ್ಯತೆಗಳಿದೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.